ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭೂಮಿಕಾ ಕಿಚನ್. ಇವತ್ತು ನಾನು ಎಷ್ಟೊಂದು ವೆರೈಟಿ ಚಿತ್ರಾನ್ನ ಮಾಡಿರೋದ್ರಿಂದ ಇವತ್ತು ಸ್ಪೆಷಲ್ ಆಗಿರೋವಂಥ ಪುದೀನಾ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಪುದೀನಾ ಚಿತ್ರಾನ್ನ ಅಂತೂ ನನ್ನದೇ ಓನ್ ರೆಸಿಪಿ ಅಂತ ಅನ್ಕೋಬೋದು. ಲಾಸ್ಟ್ ಟೈಮು ನಾನು ಹೀಗೆ ಯೂಟ್ಯೂಬ್ದು ಎಲ್ಲ ಪೇಜ್ಗಳನ್ನೂ ಟರ್ನ್ ಮಾಡಬೇಕಾದ್ರೆ 40ಕ್ಕೂ ಹೆಚ್ಚಿನ ವೆರೈಟಿ ಚಿತ್ರಾನ್ನಗಳನ್ನ ನಾನು ಮಾಡಿದ್ದೆ. ಇನ್ನೂ ಏನಾದರೂ ಚಿತ್ರಾನ್ನಗಳು ಇನ್ಯಾವ್ದ್ಯಾವ್ದು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಪುದೀನಾ ಚಿತ್ರಾನ್ನ ಮಾಡ್ಬೋದಲ್ವಾ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ಯಾಕೆಂದರೆ ಒಂದ್ಸಲ ನಾನು ಮಾಡಿ ಟ್ರೈ ಮಾಡಿ ನನಗಿಷ್ಟ ಆದಮೇಲೆ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಮಿಕ್ಸರ್ ಜಾರ್ ಒಳಗಡೆ 8 ಎಸ್ಲು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1/4 ಇಂಚು ಚಕ್ಕೆ, 3 ಲವಂಗ ಇದಿಷ್ಟನ್ನು ಹಾಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಹಿಡಿಯಷ್ಟು ಪುದೀನಾ ಸೊಪ್ಪು, ಮೇನ್ ಇಂಗ್ರೀಡಿಯೆಂಟ್, ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದಕ್ಕೊಂಚೂರು ನೀರು ಹಾಕ್ತೆ ಹಾಗೆ ತರ್ತರಿಯಾಗಿ ರುಬ್ಕೊಳ್ತೀನಿ. ಜಸ್ಟ್ ಒಂದು 2-3 ಸಲ ಬ್ಲೆಂಡ್ ಮಾಡ್ಕೊಂಡಿದ್ದಕ್ಕೆ ನೋಡಿ ಈ ಥರ ಆಯಿತು. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಕಾಯ್ತಿದ್ದ ಹಾಗೆ ಕಡಲೆಕಾಯಿ ಬೀಜ 1 ಟೇಬಲ್ ಸ್ಪೂನ್, ಕಡಲೆಕಾಯಿ ಬೀಜ ಒಂದು 3/4 ಭಾಗದಷ್ಟು ಚೆನ್ನಾಗಿ ಫ್ರೈ ಆಗಲಿ. ಒಂದು 8 ಗೋಡಂಬಿ ಪೀಸಸ್ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಏನು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಗೋಡಂಬಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಅರ್ಧ ಟೀ ಸ್ಪೂನ್ ಎಲ್ಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಲ್ಲ ಹಗೂರವಾಗಿ ಆಗಿದೆ. 5 ಹಸಿಮೆಣಸಿನ್ಕಾಯಿ ಉದ್ದುದ್ದ ಸೇಳ್ಕೊಂಡಿರೋದು. ಹಸಿಮೆಣಸಿನ್ಕಾಯಿ ಬೇಕಾದರೆ ನೀವು ಮಿಕ್ಸರ್ ಜಾರ್ಗೆ ಹಾಕ್ತೀರಲ್ಲ ಆವಾಗಲೇ ಹಾಕೊಂಡು ಬ್ಲೆಂಡ್ ಕೂಡ ಮಾಡ್ಕೋಬೋದು, ಆದರೆ ಈ ಥರ ಹಾಕಿದ್ರೆ ರುಚಿ ಜಾಸ್ತಿ. ಹಸಿಮೆಣಸಿನ್ಕಾಯಿ ಒಂಚೂರು ಫ್ರೈ ಆಗ್ತಿದೆ ಹಾಗೆ 1 ದಪ್ಪ ಸೈಜ್ ಈರುಳ್ಳಿ, ಜೊತೆಯಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹೈ ಫ್ಲೇಮ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಈರುಳ್ಳಿ ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡು ನಂತರ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಕೊಂಡು ಒಂಚೂರು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನೇನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ನಲ್ಲ ಮಿಶ್ರಣ, ಪುದೀನಾ ಮಿಶ್ರಣ, ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೊಂಡ್ಬಿಡ್ತೇನೆ. ಅನ್ನ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದೆ. ಇವಾಗ ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ಗೊಜ್ಜದು ಹಸಿ ಘಮ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿದೆಲ್ಲ ಪುದೀನಾ ಎಲ್ಲದ್ರದ್ದು, ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮಿನಿಮಮ್ ಒಂದು 3 ನಿಮಿಷನಾದರೂ ಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದರ ಹಸಿ ಘಮ ಹೋಗೋವರೆಗೂ 1/4 ಟೀ ಸ್ಪೂನ್ ಅರಿಶಿನ ಯಾವಾಗಲೂ ಕೊನೆಯಲ್ಲಿ ಹಾಕೋಬೇಕು, ಆವಾಗ ಒಂದು ಒಳ್ಳೆ ಕಲರ್ ಬರುತ್ತೆ. ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತೀನಿ. ಇವಾಗ 1 ಕಪ್ ಸೋನಾ ಮಸೂರಿ ರೈಸ್ಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ ನಾನು. 1 ಕಪ್ ಅಕ್ಕಿಗೆ ಅನ್ನ ಎಷ್ಟಾಗುತ್ತೆ ಅಷ್ಟು ಮಾಡಿಟ್ಕೊಂಡಿದ್ದೀನಿ. ಒಂಚೂರು ಉಪ್ಪು, 1 ಟೀ ಸ್ಪೂನಷ್ಟು ಎಣ್ಣೆ, ಇದಕ್ಕೇನೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಜೊತೆಗೆ ನಿಂಬೆಹಣ್ಣಿನ ರಸ ಅರ್ಧ ಹೋಳು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಹುಳಿ ನೋಡಿಕೊಂಡು ನಂತರ ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟು ಕೆಳಗಡೆಯಿಂದ ಗೊಜ್ಜನ್ನೆಲ್ಲ ಈ ಥರ ಮೇಲಕ್ಕೆ ಮಾಡಿಕೊಂಡು ಕೈಯಲ್ಲೇ ಕಲಿಸ್ತೀನಿ ನಾನು. ಉಪ್ಪು ಒಂದು ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತು ನೋಡಿ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪುದೀನಾ ರೈಸ್ನ ನೀವು ಯಾವುದೇ ಒಂದು ಸಣ್ಣ ಅಕ್ಕಿಯಲ್ಲಿ ಮಾಡ್ಕೋಬೋದು, ಅಂದರೆ ಫ್ಲೇವರ್ಡ್ ರೈಸ್, ಯಾವುದೇ ಒಂದು ಘಮ ಇರೋ ಅಂಥ ಅಕ್ಕಿಗಳನ್ನ ಉಪಯೋಗಿಸ್ಬಾರ್ದು. ಈ ಥರ ಸೋನಾ ಮಸೂರಿ, ಬುಲೆಟ್ ರೈಸು, ಈ ಥರ ಅಕ್ಕಿಗಳನ್ನ ಉಪಯೋಗಿಸಿ ಮಾಡ್ಕೋಬೋದು. ನೋಡಿ, ಉಂಬಡಾಗಿರೋವಂಥ ಪುದೀನಾ ರೈಸ್ ರೆಡಿ ಆಯಿತು. ಒಳ್ಳೆ ಫ್ಲೇವರು ಸಕ್ಕದಾಗಿದೆ. 40ಕ್ಕೂ ಹೆಚ್ಚಿನ ವೆರೈಟಿ ಚಿತ್ರಾನ್ನಗಳನ್ನ ನಾನು ಮಾಡಿದ್ದೀನಿ. ಸುಮ್ಮನೆ ನಾನು ನಂದು ಯೂಟ್ಯೂಬ್ ಪೇಜನ್ನ ಟರ್ನ್ ಮಾಡಬೇಕಾದ್ರೆ ನೋಡಿದೆ ಚಿತ್ರಾನ್ನ ಎಷ್ಟು ವೆರೈಟಿ ಆಗಿದೆ ಅಂದ್ಬಿಟ್ಟು. ಹತ್ತತ್ರ 49 ಚಿತ್ರಾನ್ನ ವೆರೈಟಿ ಮಾಡಿದ್ದೀನಿ. ಅದರಲ್ಲಿ 1-2 ಹಳೇ ರೆಸಿಪಿಗಳು ಅಂದ್ಬಿಟ್ಟು ರಿಪೀಟ್ ಮಾಡಿದ್ದೀನಿ ಬಿಟ್ಟರೆ ಒಟ್ಲಲ್ಲಿ 45ಕ್ಕೂ ಹೆಚ್ಚಿನ ರೆಸಿಪಿಗಳನ್ನ ನಾನು ಚಿತ್ರಾನ್ನದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಇವತ್ತು ಅದಕ್ಕೆ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ಇದೇ ನಾನು ಓನಾಗಿ ಪುದೀನಾ ಚಿತ್ರಾನ್ನನ ನಾನು ರೆಡಿ ಮಾಡಿರೋದು.
ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ನೀವು ಕೂಡ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಎಷ್ಟೊಂದು ವೆರೈಟಿ ಚಿತ್ರಾನ್ನಗಳನ್ನೆಲ್ಲ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಈ ಚಿತ್ರಾನ್ನನೂ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇವತ್ತಿನ ಈ ಚಿತ್ರಾನ್ನದ ರೆಸಿಪಿ, ಪುದೀನಾ ಚಿತ್ರಾನ್ನದ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.